ಹರಿ ಓಂ ನಮಸ್ತೆ. ಆ, ಕರ್ನಾಟಕ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ಅಂತ ಕಾರ್ಯಕ್ರಮ ಶುರುವಾಗಿದೆ. ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಭಾರತೀಯ ಗೋತಳಿಗಳು ಉಳಿಬೇಕು. ಭಾರತೀಯ ಗೋತಳಿಗಳ ಬಗ್ಗೆ ಎಲ್ಲ ಕಡೆಯೂ ಒಂದು ಪ್ರಚಾರವನ್ನ ನೀಡಿ ಅದರ ಒಟ್ಟಿಗೆ ಆ ಭಾರತೀಯ ಗೋತಳಿಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಕೆಲವರು ಸಾಕೋದಕ್ಕೆ ಆಸಕ್ತಿ ತೋರೋದಿಲ್ಲ. ಅಂಥವ್ರಿಗೆ ಗವ್ಯೋತ್ಪನ್ನಗಳನ್ನ ಕಲಿಸ್ಬೇಕು ಅಂತ. ಗವ್ಯೋತ್ಪನ್ನ ಅಂತಂದ್ರೆ ಒಂದು ಗೋಮಯದಿಂದ ಧೂಪ, ದೀಪ, ಸೋಪು ಮತ್ತೆ ಈ ತರ ಅನೇಕ ವಸ್ತುಗಳು, ಮನೆಯ ಅಲಂಕಾರಿಕ ವಸ್ತುಗಳು ಉತ್ಪನ್ನ ಆಗ್ತಾ ಇದೆ. ಈಗ ವಿಶೇಷವಾಗಿ ಗೋಮಯದ ಪೈಂಟಿಂಗ್ ಸಹ ನಡೀತಾ ಇದೆ. ಈ ರೀತಿಯ ಗವ್ಯೋತ್ಪನ್ನಗಳನ್ನ ಜನರು ಹೆಚ್ಚು ಬಳಕೆ ಮಾಡಿದ್ದೇ ಆಯಿತು ಅಂತ ಅಂದ್ರೆ ಭಾರತೀಯ ಗೋತಳಿಗಳು ಉಳಿತದೆ ಅನ್ನೋದು ಈ ಒಂದು ನಮ್ಮ ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಆಗಿರ್ತದೆ. ಈ ನಂದಿ ರಥಯಾತ್ರೆ ಮಾರ್ಚ್ 3, 4, 5 ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಂಚರಿಸೋದಿದೆ. ಅದರ ನಿಮಿತ್ತ ದಿನಾಂಕ 12ನೇ ತಾರೀಕು ಬಿಂಡಿಗೆನವಿಲೆ, ನಾಗಮಂಗಲ ತಾಲೂಕು ಬಿಂಡಿಗೆನವಿಲೆ ಗ್ರಾಮದಲ್ಲಿ ನಂದಿ ರಥಯಾತ್ರೆಯ ಒಂದು ನಂದಿಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ನೇತಾರವನ್ನ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡದ ಆಶ್ರಯದ ಜೊತೆಗೆ ಮತ್ತು ಶ್ರೀಲಕ್ಷ್ಮಿ ಗೋಮಾತಾ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರ ಬಿಂಡಿಗೆನವಿಲೆ ಇದರ ನೇತೃತ್ವದಲ್ಲಿ ಗೋಸೇವಾ ಗತಿವಿಧಿ ವಿಭಾಗ ಮೈಸೂರು ವಿಭಾಗ ಇದರ ಆಶ್ರಯದಲ್ಲಿ ಬಿಂಡಿಗೆನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಜೊತೆಗೆ ಅಗ್ನಿಹೋತ್ರವನ್ನ ಮಾಡುವುದು, ವಿಷ್ಣು ಸಹಸ್ರನಾಮ ಪಠಣ ಜೊತೆಗೆ ಕೋಆಪರೇಟಿವ್ ಸೊಸೈಟಿ ಮಲೆನಾಡು ಗಿಡ್ಡ ಗವ್ಯೋತ್ಪನ್ನಗಳ ಕೋಆಪರೇಟಿವ್ ಸೊಸೈಟಿಯನ್ನ ಉದ್ಘಾಟನೆ ಮಾಡ್ತಿದ್ದೀವಿ. ಕೋಆಪರೇಟಿವ್ ಸೊಸೈಟಿಯ ಉದ್ದೇಶ ಏನು ಅಂತ ಅಂದ್ರೆ ಈಗಾಗಲೇ ನಮ್ಮ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡದಿಂದ ಇಡೀ ರಾಜ್ಯಾದ್ಯಂತ 1,000ಕ್ಕೂ ಹೆಚ್ಚು ಹಸುಗಳನ್ನ ಉಚಿತವಾಗಿ ನೀಡಿದ್ದೀವಿ. ರೈತರುಗಳಿಗೆ 1,000ಕ್ಕೂ ಹೆಚ್ಚು ಹಸುಗಳನ್ನ ಅಕ್ಷಯ್ ಆಳ್ವ ಮುರುಳ್ಯ ಇವರ ನೇತೃತ್ವದಲ್ಲಿ ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಅವರುಗಳಿಗೆ ಒಂದು ಮಲೆನಾಡು ಗಿಡ್ಡ ಹಸು ಗಾತ್ರದಲ್ಲಿ ಚಿಕ್ಕ ಇದ್ರೂ ಅದರ ಗೋಮಯ ಮತ್ತೆ ಗೋಮೂತ್ರದಲ್ಲಿ ಶ್ರೇಷ್ಠತೆ ಇದೆ ಅಂತ ಹೇಳಿ ಒಂದಷ್ಟು ಗವ್ಯೋತ್ಪನ್ನಗಳ ತರಬೇತಿಯನ್ನ ಈಗಾಗಲೇ ನೀಡಿದ್ದೀವಿ. ಆ ಗವ್ಯೋತ್ಪನ್ನಗಳನ್ನ ಕಲಿತಂತಹ ಕೆಲವು ಆಸಕ್ತ ರೈತರುಗಳು ಗವ್ಯೋತ್ಪನ್ನಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಮಾರುಕಟ್ಟೆಗೆ ತರಲಿಕ್ಕೆ ಸಿದ್ಧ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಬಿಂಡಿಗೆನವಿಲೆಯಲ್ಲಿ ಮಲೆನಾಡು ಗಿಡ್ಡ ಗವ್ಯೋತ್ಪನ್ನಗಳ ಕೋಆಪರೇಟಿವ್ ಸೊಸೈಟಿಯನ್ನ ಉದ್ಘಾಟನೆ ಮಾಡೋರಿದ್ದೀವಿ. ಅವತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇಶಿ ಗೋವುಗಳ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು. ಮತ್ತೆ ಏನು ಗೋಮಾಳಗಳು ಒತ್ತುವರಿ ಆಗ್ತಿದೆ ಅದನ್ನೆಲ್ಲ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯರೇ ಅದನ್ನ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಯಾರೋ ಬಂದು ಎಲ್ಲಿಂದ ಬಂದು ಆಕ್ರಮಣ ಮಾಡಿದ್ರೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಸ್ಥಳೀಯರೇ ಅದನ್ನೆಲ್ಲ ಮುತುವರ್ಜಿ ವಹಿಸಿ ಊರ್ನ ಗೋಮಾಳಗಳನ್ನ ಅವರೇ ಕಾಯ್ಕೋಬೇಕು. ಮತ್ತೆ ನಮ್ಮ ದೇಶಿ ಗೋತಳಿಗಳನ್ನ ಉಳಿಸ್ಲಿಕ್ಕೆ ಅವರೆಲ್ಲ ಪ್ರೇರಣೆ ಕೊಡಬೇಕು. ಸರ್ಕಾರನೂ ಕೂಡ ಪ್ರಾಥಮಿಕ ಹಂತದಿಂದ ಸಾಧ್ಯ ಆಗದೆ ಇದ್ರೆ ಪ್ರೌಢ ಶಿಕ್ಷಣದಿಂದಲಾರು ಕೂಡ ದೇಶಿ ಹಸುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ದೇಶಿ ಹಸುಗಳ ಮಹತ್ವವನ್ನು ತಿಳಿಸಿ. ಯಾಕಂದ್ರೆ ನಮ್ಮ ದೇಶದ ತಳಿಗಳು ಬ್ರೆಜಿಲಲ್ಲಿ ಫೇಮಸ್ ಆಗಿದೆ, ನೀವು ನೋಡ್ಬೋದು, ಯೂಟ್ಯೂಬ್ಲೆಲ್ಲ ನೋಡ್ಬೋದು. ಬ್ರೆಜಿಲ್ ದೇಶದವ್ರು ನಮ್ಮ ದೇಶದಿಂದ ತಳಿಗಳು ತಗೊಂಡೋಗೆಲ್ಲ ಅಭಿವೃದ್ಧಿ ಮಾಡಿ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಆಗ್ತಕ್ಕಂಥದ್ದು ನೀವು ಪತ್ರಿಕೆಗಳಲ್ಲಿ ನೋಡಿರ್ಬೋದು, ದೃಶ್ಯ ಮಾಧ್ಯಮದಲ್ಲೂ ಕೂಡ ನೋಡಿರ್ಬೋದು. ಯಾಕಂದ್ರೆ ನಮ್ಮ ತಳಿ ಮಹತ್ವ ಬೇರೆ ದೇಶದವ್ರಿಗೆ ಗೊತ್ತಿದೆ, ನಮ್ಮಲ್ಲಿ ಸ್ಥಳೀಯರಿಗೆ ಅದನ್ನ ಅರಿವು ಮಾಡಿಸ್ಕೊಳ್ಳಿಕ್ಕೆ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಈ ಮೂಲಕ ತಿಳಿಸ್ತೀನಿ.